ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇದನ್ನ ಕಳಿಸ್ಕೊಟ್ಟಿ ಅಂತ ಹೇಳಿ ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ಒಂದು ಶಕ್ತಿ ಕೂಡಲಿ ಆ ಒಂದು ನಷ್ಟವನ್ನು ಬರ್ಲಿಕ್ಕೆ ಅಂತ ಹೇಳಿ ನಾವು 2 ನಿಮಿಷ ಮೌನವನ್ನು ಆಚರಣೆ ಮಾಡೋಣ. ನಮಸ್ಕಾರ. ಏನಂದ್ರೆ ನಮ್ದೀಗ ಅನ್ನಪೂರ್ಣಮ್ದು ವರದಿನೂ ರೆಡಿ ಆಗಿದೆ. ಇದುವರೆಗಾದ್ರೂ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಎಲ್ಲಾರು ಕೇಳ್ಕೊಂತ ಇದೀವಿ. ಮಿನಿಸ್ಟ್ರಿಗೂ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಇದು ಅನ್ನಪೂರ್ಣಮ್ಮ ವರದಿನ ಸುಮ್ಮನೆ ಆಗಿಲ್ಲ. ಇದು ಕೋರ್ಟ್ಗೆ ಹೋಗಿ ಮಾಡಿವಿ. ಕೋರ್ಟ್ಗೆ ಹೋಗಿದ್ಮೇಲೆನೆ ಈಗ ಕೆಲವರು ಹೇಳ್ತಾರ ಯಡಿಯೂರಪ್ಪ ಸುಮ್ಮನೆ ಮಾಡ್ಲಿಲ್ಲ, ಕೋರ್ಟ್ಗೆ ಹೋಗಿ ನೋಟಿಸ್ ಬಂತು. ನೋಟಿಸ್ ಬಂದ್ಮೇಲೆ ಅನ್ನಪೂರ್ಣಮ್ಮ ವರದಿನ ಮಾಡ್ರಿ, ಅದ ಅಧ್ಯಯನ ಮಾಡ್ರಿ ಅಂತ ಹೇಳಿ ಅನ್ನಪೂರ್ಣಮ್ಮ ರೆಡಿ ಮಾಡಿದ್ರು. ರೆಡಿ ಮಾಡಿದ್ಮೇಲೆ ಇಷ್ಟು ದಿನ ಯಾಕೆ ಇಟ್ಕೊಂಡ್ರಿ ಇವರು? 9ರಲ್ಲೇ ಆರ್ಡರ್ ಆಯ್ತು. ಅದು 9ರಲ್ಲಿ ಆರ್ಡರ್ ಆದ್ರೆ 11ರಲ್ಲಿ ಎಲ್ಲ ರೆಡಿ ಆಯ್ತು. ಎಲ್ಲ ಅನ್ನಪೂರ್ಣಮ್ಮರು ಎಲ್ಲರ ಪಾಪ ಎಲ್ಲ ನಮ್ಮ ರಾಜ್ಯದ ಸುತ್ತಿ ಪ್ರತಿಯೊಂದು ಮಡಿಕಟ್ಟುಗಳಿಗೆ ಹೋಗಿ ಎಲ್ಲ ವರದಿ ತರಿಸ್ಕೊಂಡು, ಕೆಲವು ನಮ್ಮರು ಕೂಡ ಕೆಲವೆಲ್ಲ ಸಹಾಯ ಮಾಡಿ ಎಲ್ಲರೂ ವರದಿನೆಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದಾರೆ. 13ರಲ್ಲಿ ಕೂಡ ಫಂಕ್ಷನ್ ಆಯ್ತು. ಯಾಕೆ ಇವ್ರು ಅದನ್ನು ಇಲ್ಲಿವರೆಗೆ ಯಾಕೆ ನಮ್ಮನ್ನ ಕಳಿಸ್ತಾ ಇಲ್ಲ? ಈಗ ಆಲ್ರೆಡಿ 17 ರಾಜ್ಯದಲ್ಲಿ ಎಸ್ಸಿ ಇದೆ. 17 ರಾಜ್ಯದಲ್ಲಿ ಎಸ್ಸಿ ಇದೆ. 5 ಕೇಡಾಂತರದಲ್ಲಿ ಇದೆ. ಆದ್ರೆ ಈಗ ಆಂಧ್ರ, ತಮಿಳುನಾಡು ಬೇರೆ ಬೇರೆ ಮತ್ತೆ ಅವು ಕೂಡ ರೆಡಿ ಆಗ್ತದ್ರ. ಅವ್ರು ಆಂಧ್ರದವರು ಕೂಡ ಮಾಡ್ತೀವಿ ನಾವು ನಿಮ್ಮನ್ನ ಬಹಳ ಹಿಂದುಳಿದಿರಿ ಅಂತ. ಇವ್ರ ಪ್ರಕಾರ 5ರಿಂದ 6,000 ಜನ, 6 ಲಕ್ಷ ಜನ ಅಂತ ಹೇಳ್ತಾರೆ ಸರ್ಕಾರ ಪ್ರಕಾರ. ನಮ್ಮ ಪ್ರಕಾರ 10 ಮೇಲೆ ಇದೀವಿ. 5 ಜನ 5 ಲಕ್ಷ ಜನ ಹೆಚ್ಚ ಏನು? ಲಕ್ಷಾನ್ ಗಟ್ಲೆ 10-20 ಲಕ್ಷ ಗಟ್ಲೆ ಜನ ಇದ್ದವರಿಗೆ ಎಸ್ಸಿ ಕೊಟ್ಟಿದ್ದಾರೆ. ನಮ್ದು ಆಲ್ರೆಡಿ ಇದೆ. ಇವ್ರು ಇಟ್ಕೊಂಡ್ ಏನು ಅವಶ್ಯಕತೆ ಇಲ್ಲ. ನಮ್ಮ ಅನ್ನಪೂರ್ಣಮ್ಮನ ವರದಿನ ಶಿಫಾರಸ್ ಮಾಡಿ ಕೇಂದ್ರ ಕಳಿಸ್ಬೇಕು ಇವ್ರು. ಅಷ್ಟೇ ಇವ್ರ ಕೆಲಸ ಏನು? ಯಾಕೆ ಇಟ್ಕೊಂಡ್ ಕೂತಿದ್ದಾರೆ? ಈಗ ನಮ್ಮರಿರೋದು ಸ್ಥಿತಿವಂತರಿಲ್ಲ ನೋಡಿ. ಇಷ್ಟು ಜನ ಸೇರ್ಸಕ್ ನಾವು ಒಂದು ತಿಂಗಳು 10 ದಿವಸ ಆಗೈತೆ. ನಾವು ಮನೆ ಸೇರಿಲ್ಲ. ಪ್ರತಿಯೊಂದು ಮನೆಗಳಿಗೆ, ಕೆಲವೊಂದು ಹಳ್ಳಿಗಳಿಗೆ, ಕೆಲವೊಂದು ತಾಲೂಕು, ಜಿಲ್ಲಾ ಎಲ್ಲ ಇಡೀ ಕರ್ನಾಟಕ ಸುತ್ತಿ ನಾವು ಇಲ್ಲಿಗೆ ಬಂದಿವಿ. ಇನ್ನು ಇವತ್ತಿನವರೆಗೂ ನಾವು ಮನೆಗೆ ಹೋಗಿಲ್ಲ. ಇದೊಂದು ಸಲುವಾಗಿ ಎಲ್ಲ ನಮ್ಮ ಸಮುದಾಯದವರು ಸ್ಥಿತಿವಂತರು ಯಾರು ಇಲ್ಲ. ಸ್ಥಿತಿವಂತ ಆದ್ರೆ ಅಂದ್ರೆ ಎಲ್ಲೇ ಒಬ್ರು ಇರ್ತಾರೆ. 10 ಮಂದಿ ಇದ್ರೆ 100 ಮಂದಿ, ನಾವು 80-90 ಮಂದಿ ನಾವು ಸ್ಥಿತಿವಂತರಿಲ್ಲ ಅಂತ. ಒಂದು ಈಗ ಮಡಿಕಟ್ಟುಗಳಲ್ಲಿ ಬಟ್ಟೆ ಹೊಕ್ಕೊಂಡ್ ಜೀವನ ಮಾಡೋರು 1 ದಿವಸ 2 ದಿವಸ ಬರಕ್ ಆಗಲ್ಲ ನೋಡಿ. ಇಷ್ಟು ಜನ ನಾವು ಸೇರ್ಸ್ಬೇಕಂದ್ರೆ ನಮ್ಗೆ ರಕ್ತ ಸುರಿಸೋದಂಗ ಆಗುತ್ತೆ. ಅವ್ರಿಗೆ ಬರ್ಬೇಕಂದ್ರೆ ಕಷ್ಟ. ಇದನ್ನ ಯಾಕೆ ನಮ್ಮನ್ನ ಹಿಂದುಳಿದವ್ರಿಗೆ ಸೇರ್ಸಬೇಕಂದ್ರೆ ಯಾಕೆ ಇಟ್ಕೊಂಡ್ ಕೂತಿದ್ದಾರೆ? ನಮಗೆ ಒಂದೇ ವಿಚಿತ್ರ ಪಡೋರು ನಮ್ಮವ್ರು. ಒಂದೊಂದು ಊರಲ್ಲಿ 4 ಮನೆ 5 ಮನೆ, ತಾಲೂಕಿನಲ್ಲಿ 4,000 5,000 ಹಿಂಗೆಲ್ಲ ಕಾಲ ಕಳೀತಿದ್ದಾರೆ. ಈಗ ಕೆಟ್ಟದ್ದಕ್ಕೂ ಬಟ್ಟೆ ಒಗಿಬೇಕು, ನಾವೇ ಒಗಿಬೇಕು. ಸೊತ್ತದ್ದು ನಾವು ಒಗಿಬೇಕು, ಎದುರಿಗೆ ಆದವು ನಾವು ಒಗಿಬೇಕು. ಸೊತ್ತದ್ದು ಎಲ್ಲ ಮತ್ತೆ ಆಮೇಲೆ ನಡಿಮುಡಿ ಹಾಸಕ್ ಬೇಕು, ಮತ್ ಪಂಜ ಹಾಸಕ್ ಬೇಕು. ಯಾರು ಹಿರಿಯರು ಬರ್ತಾರಂದ್ರೆ ಅವ್ರ ಕಾರ್ಯಕ್ರಮಕ್ಕೂ ನಾವೇ ಬೇಕು, ಪ್ರತಿಯೊಂದಕ್ಕೂ ನಾವೇ ಬೇಕು. ಇದೊಂದು ಯಾಕೆ ನಮ್ಮನ್ನ ಇಷ್ಟೊಂದು ಯಾಕೆ ಕೀಳ್ಮಟ್ಟ ಕಾಣ್ಬೋದಾರೆ? ಇದು ಹೆಚ್ಚು ಕಡಿಮೆ ನೋಡಿ. ಸಿದ್ದರಾಮಯ್ಯರು ನಾವು ಕೈ ಮುಗಿದು ಕೇಳ್ಕೊಂತೀವಿ. ಅವ್ರ ಮೇಲೆ ನಮ್ಮ ಮೇಲೆ ಯಾವ್ದು, ನಮ್ಮ ಮೇಲೆ ಅವರು ಸರ್ಕಾರದ ಮೇಲೆ ಯಾವ್ದು ದ್ವೇಷ ಇಲ್ಲ, ಯಾವ ಸರ್ಕಾರನೂ ಇಲ್ಲ. ನಮ್ಮ ಹಕ್ಕು ನಾವು ಕೇಳ್ತೀವಿ, ಯಾರ್ದ ಹಕ್ಕು ಇಲ್ಲ. ನಮ್ಮ ಹಕ್ಕು ನಮಗೆ ಬೇಕೇ ಬೇಕು. ಇದನ್ನ ಹಕ್ಕು ಬರತನ ನಾವಂತೂ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ. ಇದು ನಮ್ಮ ಅನಿಸಿಕೆ. ನಮ್ಮ ಹೆಸರು MK ಹನುಮಂತಪ್ಪ ಅಂತೇಳಿ, ನಿಗಮದ ಹಿಂದುಳಿದ ಸಂಘದ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನಾವೇ ಇರೋದೀಗ. ಇಷ್ಟು ದಿವಸ ನಾವೇ ಓಡಾಡಿ ಇದನ್ನೆಲ್ಲ ಸರಿಪಡಿಸಿ ನಮ್ಮ ಟೀಮ್ನವ್ರನ್ನೆಲ್ಲರೂ ಸೇರಿಸ್ಕೊಂಡು ನಮ್ಮರು ಎಲ್ಲ ಹಿಂದೆ ದೊಡ್ಡವರೆಲ್ಲ ನಮ್ಗೆ ಹಿಂದೆ ಸಾಥ್ ಕೊಟ್ಟಿದ್ದಾರೆ. ಅವ್ರೆಲ್ಲರಿಗೂ ಧನ್ಯವಾದ. ಇಲ್ಲಿ ಅಂತ ಬಂದಂತ ನಮ್ಮ ಮಡಿವಾಳ ಸಮಾಜದವರಿಗೆ ಮುಂದೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕಂತೂ ಸರಿಯಾದ ಸುದ್ದಿನೇ ಇಲ್ಲ. ಯಾವುದೇ ಕಾರಣಕ್ಕೂ ಆಗತನೂ ಬಿಡಲ್ಲ. ಆತ ಮುಂದೆ ಏನಾಗತ್ತ ನೋಡೋಣ. ಆಗ್ಲಿ, ಅವ್ರಿಗೆ ಮಾಡಕ್ಕಾಗಲ್ಲ, ರಿಜೆಕ್ಟ್ ಮಾಡಿ ಕೊಡೋಣ. ಯಾಕೆ ಅನ್ಕೊಂಡು ವರದಿ ರೆಡಿ ಮಾಡಿ ಯಾಕೆ ಇಟ್ಕೊಂಡು ಕುಂತೀರಿ ನೀವು? ಏನ್ ಕೆಲಸ ಕೊಡ್ಬೇಕು ನಮಗೆ? ಅದು ಕೊಡತನೂ ನಾವು ಬಿಡಲ್ಲ, ಅವ್ರು ಬಿಡಲ್ಲ. ಈಗ ನೋಡಿ, ನಮ್ಮ ಸಮುದಾಯದವರಿಗೆ ನಾನ್ ಕೈ ಮುಗಿದು ಎಲ್ಲರಿಗೂ, ನಮ್ಮ ಇಡೀ ಕರ್ನಾಟಕ ಸಮಸ್ಯೆಗೆ ನಾನು ಚಿರಬಾಗಿ ಕೈ ಮುಗಿತೀನಿ ನಮ್ಮ ಸಮಾಜದವರಿಗೆ. ಯಾಕಂದ್ರೆ ನಾವು ಒಂದ್ಸಾರಿ ಕರೆ ಕೊಟ್ಟಿದ್ವಿ, ಎಲ್ಲರೂ ಬಂದಿದ್ದಾರೆ. ಅದು ನಮ್ಗೆ ಧನ್ಯವಾದ. ಇದಕ್ಕೆ ನಾವು ಎಷ್ಟು ಸುಳ್ಳು ಅಂತ ಹೇಳೋದು ಸಾಲದು. ಯಾಕೆ ನಮ್ಮನ್ನ ಇಟ್ಕೊಂಡು ಕೂತಿದ್ದಾರೆ ಇವರು? ಬಡವರಿಗೆ ಯಾಕೆ ಹಿಂಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ ಇವರು? ಯಾಕೆ ಕೊಡಬಾರ್ದು? ಯಾಕೆ ಮಾಡಬಾರ್ದು? ಸಿದ್ದರಾಮಯ್ಯ ನಾವೇನು ಅವ್ರನ್ನ ಭಿಕ್ಷೆ ಕೇಳಕತ್ತೀವ? 17 ರಾಜ್ಯದಲ್ಲಿ ಐತೆ, ಕೊಡ್ಲಿ. ನಮ್ಗೆ ಯಾಕೆ ಕೊಡಬಾರ್ದು? ನಮಗ್ ಹೋಗು ಹಿಂದೆ ಮಾಡೇ ತಿರ್ಬೇಕು. ಮಾಡ್ಲೇತಾನ ನಾವು ಬಿಡಲ್ಲ. ಮಾಡ್ದ ಇತ್ತ ಅಂದ್ರೆ ನಾವು ಇನ್ನ ಮುಂದಿದ್ದು ಸ್ಟಾರ್ಟ್ ಮಾಡಿವಿನ. ಈಗ ಸ್ಟಾರ್ಟ್ ಮಾಡಿವಿ ಸರ್. ಇದು ನಿನ್ನ ಯಾರು ಮಾಡಿಲ್ಲ ಇದುವರೆಗೂ. ಸಮಾವೇಶ ಅದು ಇದು ಮಾಡ್ಕೊಂತ ಕೂತಿದ್ವಿ ನಾವು. ಇದು ಸಮಾವೇಶ ಅಲ್ಲ, ಯಾವ ಅಧಿಕಾರ ಕೇಳಲ್ಲ, ಏನು ಕೇಳಲ್ಲ. ನಮ್ಮ ಸಮುದಾಯಕ್ಕೆ ನಮ್ಗೆ SC ಹೋರಾಟ ಬೇಕೇ ಬೇಕು. ಹಿಂದುಳಿದವ್ರಿಗೆ ಸೇರ್ಸಲ್ಲೇ ಮಠ ನಾವು ಬಿಡಲ್ಲ. ಜೈ ಮಾಚಿದೇವ. ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಸರ್ ನಾವು. ಅದಕ್ಕೋಸ್ಕರ ನಾವು SC ಸಮುದಾಯಕ್ಕೆ ಸೇರಿಸಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಬೇಡಿಕೆ. ಕಳೆದ 70 ವರ್ಷ 18 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಡಿವಾಳರು ಎಸ್ಸಿಗಿದ್ದೀವಿ. ಇಲ್ಲೂ ಸಮೇತ ಮಡಿವಾಳರ ಸ್ಥಿತಿಗತಿಗಳನ್ನ ಇಡೀ ರಾಜ್ಯ ಸುತ್ತಿ, ಇಡೀ ದೇಶ ಸುತ್ತಿ ಮಡಿವಾಳ ಸ್ಥಿತಿಗತಿಗಳನ್ನ ಏನು ಎಲ್ಲ ಒಂದು ವರದಿ ರೆಡಿ ಮಾಡಿ ನಮ್ಮ ವರದಿನ ಏನು ನಮ್ಮ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿ ಅವರ ನೇತೃತ್ವದಲ್ಲಿ
ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ನಮ್ಮ ಅಧ್ಯಕ್ಷರಾದಂತ ಹನುಮಂತಪ್ಪನವರು ಏನು ಭದ್ರವಾಗಿ ಒಂದು ಹೋರಾಟ ಮಾಡಕ್ಕೆ ನಿಂತಿದ್ದಾರೆ. ನಾವೆಲ್ಲರೂ ಸಮೇತ ಇವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಏನಕ್ಕೆ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಎಲ್ಲಾ ರಾಜಕಾರಣಿಗಳು ಹೇಳ್ದಂತೆ ಸಮಾವೇಶಗಳು ಮಾಡ್ಕೊಂತ ಬಂದು ಸಾಕಾಗ್ಬಿಟ್ಟಿದೀವಿ. ಇನ್ನು ಉಳಿದಿರೋದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಸತ್ಯಾಗ್ರಹ. ಅದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೆ ನಮ್ಮ ಬಸವ ಮಾಚಿದೇವ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಾವು ನಿರಂತರವಾಗಿ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರಲ್ಲಿ ಯಾವುದೇ ಅಂತ ಹಿಂದೆ ಸರಿಯೋದಿಲ್ಲ ನಾವು. ಯಾಕೆ ಅಂತಂದ್ರೆ ನಾವು ಇವ್ರು ಹೇಳ್ದಂಗೆಲ್ಲ ಸಮಾವೇಶಗಳು ಮಾಡ್ಕೊಂತ ಬಂದ್ರೆ ನೋಡ್ರಿ, ರಾಜಕಾರಣದಲ್ಲಿ ನಮ್ಗೊಂದು MLA ಟಿಕೆಟ್ ಕೊಡ್ತೀವಿ ಅಂದ್ರೆ MLC ಮಾಡ್ತೀವಿ ಅಂದ್ರೆ ಏನೂ ಮಾಡ್ಲಿಲ್ಲ. ಅರ್ಥ ಆಯ್ತಾ? 25 ವರ್ಷಗಳಾಯ್ತು, ಇದ್ದೀವರೆಗೂ ಸಮೇತ ನಮ್ಗೆ ಆದಂತ ಹಕ್ಕು ನಮ್ಗೆ ಸಿಕ್ಕಿಲ್ಲ, ಯಾವುದೇ ರೀತಿ ಸರ್ಕಾರದಿಂದ ಸಿಕ್ಕಿಲ್ಲ. ನಮ್ಮ ಹನುಮಂತಪ್ಪರ ನೇತೃತ್ವದಲ್ಲಿ ಹೋರಾಟ ನಿರಂತರವಾಗಿ ನಡೀತೆ. ಹನುಮಂತಪ್ಪರ ಜೊತೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗ್ತೀನಿ. ಜೈ ಮಡಿವಾಳ ಮಾಚಿದೇವ.